ಬೆಂಗಳೂರಿನಲ್ಲಿ ಇಂಥ ಸ್ಲಮ್ ಅನ್ನ ನಾನು ನೋಡಿರ್ಲಿಲ್ಲ. ನಾವೀಗ ಗುಟ್ಟೆ ಶನೇಶ್ವರ ಸ್ವಾಮಿ ಟೆಂಪಲ್ ಏರಿಯಾದಲ್ಲಿದ್ದೀವಿ. ಏನ್ ನಿಮ್ ಪ್ರಾಬ್ಲಮ್? ಮನೆ ಬೇಕು, ಬಾತ್ರೂಮ್ ಎಲ್ಲ ವಾಸನೆ. ಮಳೆ ಬಂದ್ರೆ ರೋಡಲ್ಲಿ ಹೋಗಲ್ವಾ ನೀರು, ಹಂಗ ಮನೆಗೆ ಬರುತ್ತೆ ನೀರು. 3 ತಿಂಗಳಿಂದ ಯಾವಾಗ್ಲೂ ಬೇಸಿಗೆ ಕಾಲ ಬಂತು, ಸರಿಯಾಗಿ ನೀರಿಲ್ಲ ನಮ್ಗೆ. ಹೆಸರು ಏನ್ ವರ್ಷದು? ಯಾರು ನಿಮ್ MLA? ರವಿ ಸುಬ್ರಹ್ಮಣ್ಯ. ಓಕೆ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ಬಹಳ ಒಂದು ರೀತಿಯಲ್ಲಿ ಸಂಕಟ ಆಗ್ತಾ ಇದೆ. ಯಾಕಂದ್ರೆ ಇಡೀ ಬೆಂಗಳೂರಿನಲ್ಲಿ ಇಂಥ ಸ್ಲಮ್ ಅನ್ನ ನಾನು ನೋಡಿರ್ಲಿಲ್ಲ. ಅಲ್ಲ, ಇದಕ್ಕಿಂತ ಭಯಾನಕ ಸ್ಲಮ್ ನೋಡಿದ್ವಿ. ಆದ್ರೆ ಈ ಸ್ಲಮ್ ಇರೋ ಜಾಗ ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾವು ಎಲ್ಲಾ ಕಡೆ ಸುತ್ತಿ ಬಂದಿದ್ದು. ಬನ್ನಿ, ನಮ್ ಕ್ಯಾಮ್ರಾಮನ್ ಹಿಂಗ್ ತೋರಿಸ್ತೀವಿ ಇಲ್ಲಿ ಯಾವ ತರ ಇದೆ ಪರಿಸ್ಥಿತಿ ಅಂತ ಹೇಳಿ. ನಾವೀಗ ಗುಟ್ಟೆ ಶನೇಶ್ವರ ಸ್ವಾಮಿ ಟೆಂಪಲ್ ಏರಿಯಾದಲ್ಲಿದ್ದೀವಿ. ಬಸವನಗುಡಿ ಕ್ಷೇತ್ರಕ್ಕೆ ಸೇರುವಂತ ಈ ಒಂದು ಸ್ಲಮ್ಗೆ ನಾನು ನಿಮ್ಮನ್ನ ಕರ್ಕೊ ಹೋಗ್ತೀನಿ. ಭಯಾನಕ, ಭಯಂಕರ, ಭೀಕರ. ನಿಜವಾಗ್ಲೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಅದು ಯಾವ ತರನಾಗಿ ಇಲ್ಲಿನ ಜನರನ್ನ ನೋಡ್ಕೊತಾ ಇದ್ದಾರೆ ಅಂತ ಹೇಳಿ. ನೋಡಿ ಪರಿಸ್ಥಿತಿ ನೋಡಿ ಯಾವ ತರ ಇದೆ. ಇದು ಒಂದು ಮನೆ, ಈ ಒಂದು ಸ್ಲಮ್ಮು. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಒಳಗಡೆ ಹೆಂಗಿದೆ ಅಂತ ನೋಡಿ. ತಗ್ಗು ಪ್ರದೇಶ. ಬಹುತೇಕ ಇಲ್ಲಿ ಕೆಲಸ ಮಾಡೋರೆಲ್ಲ BBMP ಕೆಲಸ ಮಾಡೋರೆ. ಎಲ್ಲರ ಮನೆಯನ್ನ ಸ್ವಚ್ಛಗೊಳಿಸೋರು. ಇವರ ಜಾಗ ಸ್ವಚ್ಛವಾಗಿಲ್ಲ ಪಾಪ. ನೋಡಿ ಯಾಕೆ ಅವ್ರ ಜಾಗ ಅವ್ರು ಸ್ವಚ್ಛ ಮಾಡಿಟ್ಕೋತಾರೆ, ಆದ್ರೆ ಇವರ ಏರಿಯಾ ಸ್ವಚ್ಛವಾಗಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ದಲಿತ ಸಂಘರ್ಷ ಸಮಿತಿ. ಏನ್ ಮೇಡಮ್ ಅವರೇ? ಅಯ್ಯೋ, ಏನ್ ಮಾತಾಡ್ಲಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಬಂದಿಲ್ಲ. ಏನ್ ನಿಮ್ ಹೆಸರು? ಅಕ್ಕಮ್ಮ. ಅಕ್ಕಮ್ಮ ಎಲ್ಲೆಲ್ಲ ಹೋಯ್ತೀರಿ, ಕೆಲಸ ಮಾಡ್ತೀರಿ? ಜಿಂಕೆ ಪಾರ್ಕು ಗುಡ್ಸೋದೇ ನಾವು. ಗುಡ್ಸೋದು ಎತ್ತದು BBMP. ಎಷ್ಟು ಕೊಡ್ತಾರವ ಸಂಬಳವ? ಅವೆಲ್ಲ ಹೇಳಂಗಿಲ್ಲವ. ಚಪ್ಪು 16. ಈಗ ನಿಮ್ ಮನೆದ ಹಕ್ಕುಪತ್ರ ಇದೆಯಾ? ಇಲ್ಲ ಸರ್, ಏನಿಲ್ಲ ನಮ್ಗೆ. ಯೋಣಿ ಇಲ್ಲ ಸಾರು. ಹೆಂಗ್ ಬದುಕ್ತೀರಿ ಮತ್ತೆ? ಹೋಗ್ಲಿ, ಗೃಹಲಕ್ಷ್ಮಿ ದುಡ್ಡು ಬರ್ತದ? ಅದು ಬರ್ತಾ ಇಲ್ಲ. ಯಾಕೆ? ಅಕ್ಕಿ ದುಡ್ಡು ಬತ್ತಾಯ್ತಾ? ರೇಷನ್ ಕಾರ್ಡ್ ಐತಾ? ಮನೆಗೆ ಹಕ್ಕುಪತ್ರ ಇಲ್ಲ. ನೋಡ ಇದ. ಏನಮ್ಮ ನಿಮ್ಮ ಹೆಸರು? ಸುಶೀಲ್ ಅಂತ. ನಮ್ಮ ಹೆಸರು ಸುಶೀಲ್ ಅಂತ. ಸುಶೀಲಮ್ಮ, ಏನ್ ನಿಮ್ ಪ್ರಾಬ್ಲಮ್? ನಮ್ಗಳಿಗೆ ಸ್ವಲ್ಪ ಹಕ್ಕುಪತ್ರ ಬೇಕಾಗಿತ್ತು. ಹಕ್ಕುಪತ್ರ ಬೇಕಾಗಿತ್ತು. ಆಮೇಲೆ ಅಷ್ಟೇ ಸರ್, ಎಲ್ಲ ಚೆನ್ನಾಗಿ ಮನೆ ಎಲ್ಲ ಅಷ್ಟೇ ಸರ್. ಇವ್ರಿಗೆ ಏನ್ ಬೇಡ ರೀ, ಹಕ್ಕುಪತ್ರ ಒಂದ್ ಕೊಟ್ಬಿಡಿ ಸಾಕು. ಮನೆ ಎಲ್ಲ ಕಟ್ಕೊಟ್ಟು ಪತ್ರ ತಗೊಳಕ ಸಾಕು. ಮನೆ ಯಾಕೆ? ಏನು ಇಲ್ಲ ಅಂತ. ಹೋಗ್ಲಿ, ಗೃಹಲಕ್ಷ್ಮಿ ದುಡ್ಡು ಬರ್ತದ? 2000 ಸರ್ ಬರ್ತಾ ಇಲ್ಲ. ಗೊತ್ತಿಲ್ವಾ? ಬರ್ಬೇಕಾ? ಬೇಕಾಗಿತ್ತು, ಬಂದಿಲ್ಲ. ಬೇಕಾಗಿತ್ತು, ಬಂದಿಲ್ಲ. ಸರಿ, ಓಕೆ. ಈ ಕಡೆ ಒಂಚೂರು ಮಾತಾಡ್ಸ್ಕೊ ಬರೋಣ. ನಮಸ್ಕಾರ ಕಣಕ್ಕ. ಮುಗಿತ ಕೆಲಸ? ಏನ್ ನಿಮ್ ಹೆಸರು? ನಮ್ಮ ಹೆಸರು ಕೃಷ್ಣವೇಣಿ. ಎಲ್ಲಿ ಗುಡಿಸ್ಬಂದ್ರಿ ಈಗ? ಹೊರಗೆ ಗುಡಿಸ್ಬಂದ್ ಈಗ ಮನೆ ಒಳಗೆ ಗುಡಿಸ್ತಾ ಇದೀರಿ. ಕೃಷ್ಣವೇಣಿ ಅವರೇ, ಮತ್ತೆ ಈಗ ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನೂ ಇಲ್ಲ ಸರ್. ಏನಿಲ್ವಾ? ನಿಮ್ ಪ್ರಾಬ್ಲಮ್ ಏನಿಲ್ವಾ? ಇಲ್ಲಿ ಪ್ಲಾನ್ ಮಾಡಿ ಹಂಗೆ. ನಮ್ಗೆ ಏನು ಯಾರು ಏನು ಇಟ್ಕೊನಲ್ಲ, ಮಾಡ್ಸಲ್ಲ. ನೀರಿಲ್ಲ, ಪ್ರಾಬ್ಲಮ್ ಎಲ್ಲ ಐತೆ, ಕಷ್ಟ ಇದ್ರೂ ಯಾರು ಏನು ನಮ್ಮನ್ನ ಕೇರ್ಲೆಸ್ ಮಾಡ್ತಾರೆ. ಕೇಳಕ್ ಬಂದ್ ಕೂಡಲೇ ಪ್ರಾಬ್ಲಮ್ ಏನ್? ಅಲ್ಲ ಸರ್, ನೀವೇನ ಇವಾಗ ಹೋಗ್ತೀರಾ? ಅಯ್ಯೋ, ಏನಿಲ್ಲಲ್ವಾ, ಅದಕ್ಕೆ ಹೇಳ್ತಾ ಇರೋದು. ನಿಮ್ ಪ್ರೋಗ್ರಾಮ್ ಇಡೀ ರಾಜ್ಯದ ಜನತನ ನೋಡ್ತಾರೆ. ಈ ಕಾರ್ಯಕ್ರಮ ನಿಮ್ ಪ್ರಾಬ್ಲಮ್. ಇನ್ನ ನಿಮ್ಮ MLA ನೋಡಲ್ವೇ? ಯಾರು ನಿಮ್ MLA? ರವಿ ಸುಬ್ರಹ್ಮಣ್ಯ. ಏನ್ ಮಾಡ್ತಾ ಇದಾರೆ? ಏನೋ ಗೊತ್ತು, ನಮ್ಗೇನ್ ಗೊತ್ತು. ನಿಮ್ಗೇನ್ ಗೊತ್ತು? ಹೇಳಿ, ಏನ್ ಮಾಡ್ತಾವ್ರೆ? ಏನೋ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? ಅವ್ರ ಯಾರು ಅಂತ ಗೊತ್ತಾವಾಗ್ಲಿ? ಗೊತ್ತು ಸರ್. ನಾನ್ ಬಂದ್ ನಿಂತಿನ ಆ ಜಾಗದಲ್ಲಿ ನಿಂತಿಯಾರ? ಬಂದು ಈ ಜಾಗಕ್ಕೆ ಬಂದಿಯಾರ? ಬಂದಿದ್ರು ಓಟ್ ಕೇಳಕ್ಕೆ ಬರಲ್ಲ ಇನ್ನ ಈ ಕಡೆ. ಗೊತ್ತಾದ್ಯಾ? ಎರಡು ಬರಲ್ಲ. ಏನು ಬರಲ್ವಾ? ವೇಸ್ಟ್ ಕೃಷ್ಣವೇಣಿ ಅಂದ್ರೆ ಏನು ಬರಲ್ಲ. ಹೋಗೋಣ, ಗುಡ್ಸ್ಕೊಳ್ಳೋಣ, ಬರೋಣ ಅಷ್ಟೇ. ಸರಿ, ಓಕೆ. ಅಯ್ಯೋ ಅಯ್ಯೋ ಅಯ್ಯೋ. ನಮಸ್ಕಾರ ಕಣ್ರಕ್ಕ. ಏನ್ ನಿಮ್ ಹೆಸರು?
ನನ್ನ ಹೆಸರು ಗಾಯತ್ರಿ ಅಂತ. ಗಾಯತ್ರಿ, ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ. ಈಗ ನಮ್ಮ ಮೈಕ್ ತಗೋಣ ಹಿಂಗೆ ಹಿಂಗೆ ಮಾಡ್ಬೇಕಾ? ಏನ್ ನಿಮ್ ಹೆಸರು? ಗಾಯತ್ರಿ ಅಂತ ಸರ್. ಗಾಯತ್ರಿ ಅವ್ರೆ, ಹೇಳಿ ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್, ಹೇಳಿ. ಇದು ನೀರ್ ಬರಲ್ಲ ಸರಿಯಾಗಿ, ಕುಡಿಯೋ ನೀರು, ಬಾತ್ರೂಮ್ ಎಲ್ಲ ವಾಸನೆ, ಅದ್ರೊಳಗಡೆ ಟ್ಯಾಂಕ್ ಹಾಕ್ಸಿಲ್ಲ, ನೀರಿಲ್ಲ, ಏನೂ ಇಲ್ಲ. ಮತ್ತೆ ಮಳೆ ಬಂದ್ರೆ ಅಲ್ಲಿ ಮರ ನೋಡಿ ಸರ್, ಮತ್ತೆ ನೀರೆಲ್ಲ ಚೇಂಬರ್ ನೀರೆಲ್ಲ ಈ ಕಡೆ ಬರುತ್ತೆ, ಸ್ಪೀಡ್ ಆಗಿ ಬರುತ್ತೆ, ಮನೆ ಒಳಗಡೆ ಎಲ್ಲ ಬರುತ್ತೆ ನೀರು, ಎತ್ತಾಕ್ಬೇಕೆಲ್ಲ ಆಚೆ ನೀರು. ಒಂದ್ ಕೆಲಸ ಮಾಡಿ, ಮುಳುಗೋಗ್ಬಿಡಿ, ಮುಳುಗಡೆ ಫೋನ್ ಮಾಡ್ಬಿಡಿ ನಿಮ್ MLA ಗೆ, ಮುಳುಗ್ತಾ ಇದೀವಿ ಸಾರ್ ಅಂತ ಬರ್ತಾರ ನೋಡಲ್ಲ. ಬರ್ತೀರಿ ಈಗ, ಬರ್ತೀರಿ? ಹೇಳಿ. ಆಮೇಲೆ ಬೇರೆ ಕಾಸು ರೊಕ್ಕ ಗ್ಯಾರಂಟಿ ಯೋಜನೆಗಳು ಸಿಗ್ತದವ? ಏನಿಲ್ಲ ಸರ್, ಏನು ಇಲ್ಲ. ಏನಿಲ್ಲ ನೈ ದುಡ್ಡು ಬರೀ ದುಡ್ಡು. ಏನ್ ಕೆಲಸ ಮಾಡ್ತೀರಾ ನೀವು? ಕ್ಯಾಂಟ್ರಿಂಗ್ ಕೆಲಸ ಸರ್. ಕ್ಯಾಂಟ್ರಿಂಗ್ ಎಲ್ಲಿ? ಮಾಮೂಲಿ ಅದೇ ಪಾತ್ರೆ ತೊಳೆಯೋದು. ಅಲ್ಲಿ ಹೊರಗಡೆ ಹೊರಗಡೆ ಮನೆ ಮಾಡ್ತೀರಾ? ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀರಾ? ಆಫೀಸ್ ಬಡವ್ರ ಮನೇಲಿ ಹುಟ್ಟಿದೀವಿ, ನಮ್ ಜೀವ ಹಿಂಗೆ ಅಂತ ಕಾಲ ಕಳೀತಾ ಇದೀವಿ ಸರ್. ಬಡವ್ರ ಮೇಲೆ ಹುಟ್ಟಿದೀವಿ, ಹಿಂಗೆ ನಮ್ ಜೀವನ ಅಂತ ಕಾಲ ಕಳೀತಾ ಇದೀರಿ. ಅವ್ರು ನೋಡಿದ್ರೆ ರವಿ ಸುಬ್ರಹ್ಮಣ್ಯ ಮನ ಕಡಿಸ್ತೇನೆ ಅಂತಾರ, ಏನು ಕಡಿಸಲ್ಲ. ಕೇಳಿ 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 ಮಕ್ಳಿಗ್ ಮಕ್ಳಾಗವ್ರೆ, ತಾಯಿಗ್ ತಾಯಿ ಆಗವ್ರೆ ಇಲ್ಲಿ. ಏನ್ ನಿಮ್ ಹೆಸರೇನು? ಹೆಸರು ಹೆಸರು ಪೇರು ಏನ್ ವರ್ಷದು? ವರ್ಷಲಮ್ಮನೋ ಒಡಸ್ಲಮ್ಮನೋ? ಹೊಡೆದಿರ್ಬೇಕಣಮ್ಮ, ಹೊಡ್ಸ್ಲಕ್ಕ. ಯಾರಿಗೆ ಹೊಡ್ಸ್ಲಕ್ಕ? ಈಗ ನಾನು ಇವ್ರಿಗೆ ಹೊಡಸ್ಲಾ, ಇವ್ರಿಗೆ ಹೊಡಸ್ಲಾ, ಇವ್ರಿಗೆ ಹೊಡಸ್ಲಾ? ಅಲ್ಲ ಕಣವ, ಹೊಡ್ಸ್ಲಕ್ಕ. ನೀನು ನಿಮ್ಮ ಅಧಿಕಾರಿಗಳಿಗೆ ಹೊಡೆದಿದ್ರೆ ಸರಿಯಾಗಿರೋದು. ಪರಕೆ ತಗಂದು ಪರ 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 ಅನ್ಸ್ಬೇಕು. ಪರಕೆ ತಗಂದು ಪರ 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 ಹೆಂಗ್ ನಿಮ್ಗೆ ಯಾರು ಹೆಲ್ಪ್ ಮಾಡೋದು, ಅನುಕೂಲ ಮಾಡೋದಲ್ಲ ಅವ್ರನ್ನ. ಈಗ ಕಾಸು ಬಂತ? ಏನ್ ಕಾಸು? ರೊಕ್ಕ 2000 ಇಲ್ಲ ಸರ್. ಸರಿ, ಹೊಡ್ಸ್ಲಕ್ಕ ಏನ್ ಹೇಳ್ತಾರ ನೋಡೋಣ. ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ. ಯಾರು ನಮ್ಗೆ 2000 3000 ಕೊಟ್ಟು ಇಲ್ಲ, ಏನು ಕೊಟ್ಟು. ಸಿದ್ದರಾಮಯ್ಯನ್ ಬರ್ಲಿಲ್ವಾ? ಯಾವ್ದು ಬಂದಿಲ್ಲ. ಅಕ್ಕಿ ಕಾಸು? ಅಕ್ಕಿ ಕಾಸು ಇಲ್ಲ, ಯಾವ ಕಾಸುನು ಇಲ್ಲ. ಯಾವ್ದು ಬಂದಿಲ್ಲ. ಯಾವ್ದು ಬಂದಿಲ್ಲ ಸರ್ ನಮ್ಗೆ. ಏನು ಇಲ್ಲ. ಬೇರೆ ಕಡೆ ಎಲ್ಲ ಮಾಡಿಸ್ಕೊಂಡು ಅವ್ರು ಮಾಡಿಸ್ಕೊಂಡು ಹೋಗ್ಲಿ, ಬಸ್ ಫ್ರೀ ಇತ್ತಲ್ಲ, ಎಲ್ಲೂ ಟ್ರಿಪ್ ಹೊಡಿಲಿಲ್ವಾ? ಎಲ್ಲ ಇಲ್ಲ ಸರ್. ಕೆಲಸ ಏನೋ ಮನೇನೋ ಅಷ್ಟೇ ಸರ್. ಕೆಲಸ ಏನೋ ಮನೆ ಏನೋ. BPMPL ಕೆಲ್ಸಕ್ಕೆ ಹೋದ್ರೆ ಬೆಳಿಗ್ಗೆ ಹೋದ್ರೆ 2 ಗಂಟೆಗೆ ಬರ್ತೀವಿ, ಅಲ್ಲೇ ರಜೆ ಕೊಡಲ್ಲ. ಹಂಗೆ ಇನ್ನೆಲ್ಲ ಹೋಗೋದು ಟ್ರಿಪ್ ಕೆಲ್ಸ. ಓಕೆ ಓಕೆ ಓಕೆ. ಏನಮ್ಮ ನಿಮ್ಮ ಹೆಸರು? ಮಂಜುಳಾ ಅವ್ರೆ, ಗರ್ಭಿಣಿನಾ? ಮತ್ತೆ ಎಷ್ಟು ತಿಂಗಳು? 8 ತಿಂಗಳು. ಎಲ್ಲ ಆರೋಗ್ಯ ಭಾಗ್ಯ ಚೆನ್ನಾಗಿರ್ಲಿ. ಈಗ ಅಂಗನವಾಡಿಲಿ ಕೊಡ್ತಾವ್ರ? ಗರ್ಭಿಣಿಯರಿಗೆ ಅದು ಇದು ಕೊಡ್ಬೇಕಲ್ಲಪ್ಪ ಸರ್. ಅಲ್ಲಿ ಒಬ್ರು ಕೊಟ್ಟೆ ಕೊಡ್ರೆ ಒಬ್ರು ಕೊಡೋದಿಲ್ಲ ಸರ್. ಅದೇ 4 ಹುಡ್ರು ರಾಗಿ ಹಿಟ್ಟು ಅದೊಂದು ಕೊಡ್ತಾರೆ ಅಷ್ಟೇ ಸರ್. ಇದು ಬೆಲ್ಲ ಬೆಲ್ಲ ಖಾರಪುಡಿ ಅದೆಲ್ಲ ತಿಪ್ಪಗ್ ಬಿಸಾಕೋದು. ಬೆಲ್ಲ ಕೊಡ್ತಾರ. ತಿಪ್ಪೆಗೆ ಯಾಕವ ಬಿಸಾಕ್ತಾರ? ಇಲ್ಲ, 3 ವರ್ಷ ಇಟ್ಕೊಂಡು ಕೊಡು. ಚೆನ್ನಾಗಿರೋದು ನೋಡ್ರಿ, ಅವ್ರನ್ನ ಕೇಳ್ತೀನಿ, ಏನ್ ಚೆನ್ನಾಗಿರೋದು ಕೊಡ್ತಾರ ಇಲ್ವಾ? ಚೆನ್ನಾಗಿರೋದಿಲ್ಲ ಸರ್. ಅದ್ರಲ್ಲಿ ಹುಳ ಎಲ್ಲ ಇರುತ್ತೆ ಸರ್. ಹುಳ ಎಲ್ಲ ಇರುತ್ತಾ? ಅಂಗನವಾಡಿ ಟೀಚರ್ ಯಾರ್ರಿ? ಸರ್ ಅವ್ರ ಹೆಸರು ಗೊತ್ತಿಲ್ಲ. ಅಂಗನವಾಡಿ ಟೀಚರ್ ಹೆಸರು ನೀವು ತಿಳ್ಕೊಬೇಕು, ಇಲ್ಲಿ ಹೇಳ್ಬೇಕು ನೀವು. ಮತ್ತೆ ಅವ್ರ ಹೆಸರೇ ತಿಳ್ಕೊಂಡಿಲ್ಲ ಅಂದ್ರೆ ಅವ್ರ ಯಾಕೆ ನಿಮಗೆ ಚೆನ್ನಾಗಿರೋದು ಕೊಡ್ಬೇಕು? ಅವ್ರ ಹೆಸರು ತಿಳ್ಕೊಬೇಕು. ತಿಂಡಿ ಕೊಡ್ತಾರೆ, ಒಳ್ಳೊಳ್ಳೆ ತಿಂಡಿ ಕೊಡ್ತಾರೆ. ಇಲ್ಲೇನಿಲ್ಲ, ಮೊಟ್ಟೆ ಇಲ್ಲ, ಏನು ಇಲ್ಲ. ನಿಮ್ ಕಾಲದಲ್ಲಿ ಏನೇನು ಕೊಡ್ತಿದ್ರು? ನಮ್ ಕಾಲದಲ್ಲಿ ಎಲ್ಲ ಕೊಡ್ತಾ ಇದ್ರು. ಇವಾಗ ಏನಿಲ್ಲ, ಏನಿಲ್ವಾ? ವರ್ಷಕ್ಕೆ ಮಾತಾಡಕ್ ಬರಲ್ಲ ಚೆನ್ನಾಗಿ ಕೇಳಿದ್ಬಿಡ್ತೀವಿ.